ಸುಮಾರು ಜನ ಕೇಳ್ತಾ ಇದ್ರು, ಸೊ 12th ಆದ್ಮೇಲೆ ಏನ್ ಮಾಡ್ಬೋದು ಲರ್ನಿಂಗ್ ಅಂಡ್ ಅರ್ನಿಂಗ್ ಪ್ರೊಸೆಸ್ಗೆ. ಸೊ HCL Tech B ಅಂತ ಒಂದು ಆಪ್ಷನ್ ಇದೆ. ಸೊ ಅಫಿಷಿಯಲ್ ವೆಬ್ಸೈಟ್ ಲಾಗಿನ್ ಆಗಿ ನೋಡಿ. ಯಾರ್ಯಾರು 12th ಪಾಸ್ ಆಗಿದ್ದೀರಲ್ಲ, ಐ ಥಿಂಕ್ 60% ತೆಗೆದ್ರೆ ಬೆಟರ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಸೊ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಆಪ್ಷನ್ಸ್. HCL Tech B ಅಂತ, ಅದರಲ್ಲಿ ಮೋಸ್ಟ್ಲಿ ಅವರು 12 months ಟ್ರೈನಿಂಗ್ ಕೊಡ್ತಾರೆ ಆಯ್ತಾ. 12 months ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಅವರೇ ಅದನ್ನ ಏನಂತಾರಲ್ಲ, ಬೇಸ್ಡ್ ಆನ್ ಯುವರ್ ಪ್ರೋಗ್ರೆಸ್ ಅವರೇ ನಿಮಗೆ ಪ್ಯಾಕೇಜ್ ಕೊಡ್ಸಕ್ಕೆ ಟ್ರೈ ಮಾಡ್ತಾರೆ, ಅಂದ್ರೆ ಜಾಬ್ ಆಫರ್ ಕೊಡ್ಸಕ್ಕೆ ಟ್ರೈ ಮಾಡ್ತಾರೆ. ಸ್ಟಾರ್ಟಿಂಗು 2.5 lakhs ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಯಾರಿಗೆ ಇದು ಸೂಟಬಲ್ ಅಂದ್ರೆ, ಯಾರು 4 ವರ್ಷ ಡಿಗ್ರಿ ಮಾಡಕ್ಕೆ ಏನಂತಾರಲ್ಲ ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ, ದುಡ್ಡಿಲ್ಲ ಅನ್ನೋರು ಈ ಕೋರ್ಸ್ನ ಎನ್ರೋಲ್ ಆಗ್ಬೋದು. ಐ ಥಿಂಕ್ ಇದಕ್ಕೆ ಆಲ್ಮೋಸ್ಟ್ ಅವರು ಚಾರ್ಜ್ ಮಾಡ್ತಾರೆ 51,000 ಫಾರ್ ಡಿಜಿಟಲ್ ಪ್ರೊಸೆಸ್ ಸಪೋರ್ಟ್ ಅಂಡ್ 1.4 lakh ಫಾರ್ IT ಸರ್ವಿಸಸ್. ಜಸ್ಟ್ ಚೆಕ್ ಮಾಡಿ ಆಯ್ತಾ. ದಿಸ್ ಇಸ್ ನಾಟ್ ದ ಪೇಡ್ ಪ್ರಮೋಷನ್. ಯಾರು ಸೆಕೆಂಡ್ PUC ಇಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ದೃಷ್ಟಿಯಲ್ಲಿ ನಾನು ವಿಡಿಯೋ ಮಾಡ್ತಿರೋದು. ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ, ನನಗೆ ಇದಕ್ಕೆ ಸಂಬಂಧನೂ ಇಲ್ಲ ಆಯ್ತಾ. ಸೊ ಜಸ್ಟ್ ಒಂದು ಆಪ್ಷನ್ ಇದೆ, ಎಕ್ಸ್ಪ್ಲೋರ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಯಾಕೆಂದ್ರೆ ನಿಮಗೆ ಏನಂತಾರಲ್ಲ 4 ವರ್ಷ ಮಾಡಲೇಬೇಕು ಅಂತಿಲ್ಲ. ಟು ಬಿ ಆನೆಸ್ಟ್, ಈಗ ನಾವು ಎಷ್ಟೊಂದು ಕೆಲಸ ಮಾಡ್ತೀವಿ ಆಯ್ತಾ, ಅದು ಯಾರು ಬೇಕಾದ್ರೂ ಮಾಡ್ಬೋದು. 10th ಆದ್ಮೇಲೂ ಮಾಡ್ಬೋದು, PUC ಆದ್ಮೇಲೂ ಮಾಡ್ಬೋದು. ನಿಮಗೊಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ಲು, ಬೇಸಿಕ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗು, ಹೆಂಗ್ ವರ್ಕ್ ಆಗುತ್ತೆ ಫ್ಲೋ ಅನ್ನೋದು ಗೊತ್ತಾದ್ರೆ ಆಕ್ಚುಲಿ ನೀವು ಮಾಡ್ಬೋದು. ಮೋಸ್ಟ್ಲಿ HCL Tech ಅವರು ಅದನ್ನೇ ಮಾಡ್ತಿರೋದು. Tech B ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಐ ವಿಲ್ ಲೆಟ್ ಯು ನೋ. ಥ್ಯಾಂಕ್ ಯು.